CSIRನಲ್ಲಿ ಖಾಲಿ ಇರ್ತಕ್ಕಂತಹ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಅಂತ ಟೋಟಲ್ ಆಗಿ 2 ರೀತಿ ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ 2 ರೀತಿ ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಅರ್ಹತೆ, ವಯಸ್ಸು ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಫಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರೀ. ಸ್ನೇಹಿತರೆ, CSIR ಅಂದ್ರೆ ನೋಡೋದಾದರೆ ಇಲ್ಲಿ ನೋಡ್ಬೋದು, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಆಗಿರ್ತೈತಿ ಸ್ನೇಹಿತರೆ. ಮತ್ತು ಹುದ್ದೆಗಳು ಪೂರ ಪರ್ಮನೆಂಟ್ ಹುದ್ದೆಗಳಾಗಿರ್ತವೆ, ಯಾವುದೇ ರೀತಿಯಾಗಿ ಟೆಂಪರರಿ ಹುದ್ದೆಗಳಾಗಿರುವುದಿಲ್ಲ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ್ನಲ್ಲಿ ಎಲ್ಲ ರೀತಿಯ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಈ ವೆಬ್ಸೈಟ್ಗೆ ಹೋಗಿ ನೀವು ವಿಸಿಟ್ ಮಾಡಿ ಎಲ್ಲ ರೀತಿಯ ಮಾಹಿತಿಗಳನ್ನ ನೋಡ್ಕೋಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಜೂನಿಯರ್ ಸ್ಟೆನೋಗ್ರಾಫರ್ಗೆ ಅಪ್ಲಿಕೇಶನ್ ಡೇಟ್, ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು 10 ಫೆಬ್ರವರಿ 2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಇದು ಸ್ನೇಹಿತರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಈಗಾಗಲೇ 12 ದಿನ ಆಗೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಪೇಮೆಂಟ್ ಮಾಡೋಕ್ಕೂ ಕೂಡ 10 ಫೆಬ್ರವರಿ ಅಂದು ಅವತ್ತು ಪೇಮೆಂಟ್ ಮಾಡೋಕೆ ನಿಮ್ಗೆ ಟೈಮಿಂಗ್ ಇರ್ತೈತಿ. ಅದು ಯಾವುದೇ ರೀತಿ ಟೈಮಿಂಗ್ ಎಕ್ಸ್ಟೆಂಡ್ ಮಾಡುವುದಿಲ್ಲ. ಮತ್ತು ಪೇಮೆಂಟ್ ಮಾಡೋಕೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇವುಗಳನ್ನ ಉಪಯೋಗ ಮಾಡ್ಕೊಂಡು ಇದನ್ನ ಪೇಮೆಂಟ್ ಮಾಡಬೇಕಾಗತ್ತಿ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ 10 ಮಾರ್ಚ್ರಂದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಡೇಟ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಮತ್ತು ಪ್ರೊಫೆಷನಲ್ ಟೆಸ್ಟ್ ಇದನ್ನು ಯಾವುದೇ ರೀತಿಯಾಗಿ ಡೇಟ್ಗಳನ್ನು ಕೊಟ್ಟಿರುವುದಿಲ್ಲ. ಇವು ಡೇಟ್ ಏನಾದರೂ ಕೊಟ್ರಂದ್ರೆ ಇದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನು. ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಡೇಟ್ಗಳನ್ನು ಕೊಟ್ಟರೆ ಅವುಗಳನ್ನಲ್ಲಿ ಹಾಕಿರ್ತನು. ಮತ್ತು ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಯಾಕಂದರೆ ಈ PDF ಮತ್ತು ಇದ್ರ ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ಹಾಕಿರ್ತನು. ಮತ್ತು ನೀವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡೋಕ್ಕಾಕತಿ. ಇಲ್ಲಿ ನೋಡ್ಬೋದು, ಒಂದೇ ಪೋಸ್ಟ್ ನೋಡೋದಾದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ ಟೋಟಲ್ ಆಗಿ 7 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ಕ್ಯಾಟಗರಿ ವೈಸ್ ಮುಂದೆ ತಿಳಿಸ್ಕೊಡ್ತಾನೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ ಅಂತ. ಸ್ನೇಹಿತರೆ, ಸ್ಯಾಲ್ರಿ ನೋಡೋದಾದರೆ ಇದಕ್ಕೆ 19,900ರಿಂದ 63,200 ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಕ್ವಾಲಿಫಿಕೇಷನ್ ನೋಡೋದಾದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ನೀವು 12ನೇ ತರಗತಿ ಪಾಸಾಗಿರಬೇಕು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಕಂಪ್ಯೂಟರ್ ಟೈಪ್ ಸ್ಪೀಡ್ 35 ವರ್ಡ್ ಪರ್ ಮಿನಿಟ್ ಒಳಗೆ ನೀವು ಇಂಗ್ಲೀಷ್ ಒಳಗೆ ಟೈಪ್ ಮಾಡಬೇಕಾಕತಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಇಂಗ್ಲೀಷ್ ಒಳಗೆ ಟೈಪ್ ಮಾಡೋಕೆ ಬರ್ಲಿಕ್ಕಂದ್ರೆ ನಿಮಗೆ ಹಿಂದಿ ಒಳಗೆ ಏನಾದರೂ ಬರ್ತೈತೆ ನೀವು ಹಿಂದಿ ಒಳಗೆ ಕೂಡ ಟೈಪ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಅದರೊಳಗೆ 30 ವರ್ಡ್, ಇಂಗ್ಲೀಷ್ ಒಳಗಿತ್ತಂದ್ರೆ 35 ವರ್ಡ್ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡಬೇಕು. ಮತ್ತು ಸ್ನೇಹಿತರೆ, ನಿಮಗೆ ಹಿಂದಿ ಒಳಗೆ ಬರ್ತೈತೆ ಅಂದರೆ 30 ವರ್ಡ್ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡೋಕೆ ಬರ್ತಿರ್ಬೇಕು. ಅಂಥವ್ರೆ ನಿಮ್ಗೆ ಟೈಪಿಂಗ್ ಸ್ಪೀಡ್ ಇತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಈ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ಗೆ ಗರಿಷ್ಠ 28 ವರ್ಷ ಇರ್ತೈತಿ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಅದ್ರ ಮುಂದೆ ತಿಳಿಸ್ಕೊಡ್ತಾನು ಏಜ್ ರಿಲ್ಯಾಕ್ಷನ್ ಎಷ್ಟೆಷ್ಟು ಕೊಟ್ಟಿರ್ತಾರೆ ಅಂತ ಮುಂದಿನ ತಿಳಿಸ್ಕೊಡ್ತಾನು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 2ನೇ ನೋಡೋದಾದರೆ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಟೋಟಲ್ ಆಗಿ 4 ಪೋಸ್ಟನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು, ಅವ್ರ ಸ್ಯಾಲ್ರಿ ನೋಡೋದಾದರೆ 25,500ರಿಂದ 81,100ವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಇಲ್ಲಿ ನೋಡ್ಬೋದು, ಇವ್ರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು, ನೀವು ಜಸ್ಟ್ 12ನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದ್ರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಮೊದಲು ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ, ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 2ನೇದು ಸ್ಕಿಲ್ ಟೆಸ್ಟ್ ಇರ್ತೈತಿ. ಸ್ಕಿಲ್ ಟೆಸ್ಟ್ ಅಂದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸ್ಕಿಲ್ ಟೆಸ್ಟ್ ಅಂದರೆ ಈ ಕಂಪ್ಯೂಟರ್ ವರ್ಕ್ ಟೈಪಿಂಗ್ ಇರ್ತೈತಿ, ಅದು ನಿಮ್ಮ ಸ್ಕಿಲ್ ಟೆಸ್ಟ್ ಇರ್ತೈತಿ, ಟೈಪಿಂಗ್ ಸ್ಪೀಡ. ಮತ್ತು 3ನೇ ನೋಡೋದಾದರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ದು ಏನಾದರೂ ಕ್ಲಿಯರ್ ಆದ್ರೆ ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಮೆಡಿಕಲ್ನಲ್ಲಿ ಪೂರಾ ಬಾಡಿ ಎಲ್ಲ ರೀತಿಯ ಪಾರ್ಟ್ಸ್ಗಳನ್ನ ಚೆಕ್ ಮಾಡ್ತಾರೆ. ಮತ್ತು ಸ್ನೇಹಿತರೆ, ಜೂನಿಯರ್ ಸ್ಟೆನೋಗ್ರಾಫರ್ಗೆ ಇದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಕನಿಷ್ಠ 18 ವರ್ಷ ಇರ್ತೈತಿ. ಮತ್ತು ಗರಿಷ್ಠ 27 ವರ್ಷ ವಯಸ್ಸು ಇರ್ತೈತಿ. ಅದಕ್ಕೆ ಜೂನಿಯರ್ ಸೆಕ್ರೆಟರಿಗೆ ಗರಿಷ್ಠ 28 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಮತ್ತು ಈ ಜೂನಿಯರ್ ಸ್ಟೆನೋಗ್ರಾಫರ್ಗೆ ಇದಕ್ಕೆ ಗರಿಷ್ಠ 27 ವರ್ಷ ವಯಸ್ಸು ಇರ್ತೈತಿ ಸ್ನೇಹಿತರೆ. ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು, ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ PDF ಏನಾದರೂ ನೀವು ನೋಡ್ಕೋತಿದ್ರಂದ್ರೆ ಈ PDFನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು, ಅಲ್ಲಿ ಹೋಗಿ PDF ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, SCಯಲ್ಲಿ 1 ಪೋಸ್ಟ್ ಮತ್ತು STಯಲ್ಲಿ ಯಾವುದೇ ರೀತಿಯ ಪೋಸ್ಟ್ ಕರೆದಿಲ್ಲ. OBCಯಲ್ಲಿ 1, EWSನಲ್ಲಿ ಇರುವುದಿಲ್ಲ. URL 2 ಈ ರೀತಿಯಾಗಿ ಟೋಟಲ್ 4 ಪೋಸ್ಟ.
ಮತ್ತು ಎಫ್ ಆ್ಯಂಡ್ ಎನಲ್ಲಿ ನೋಡೋದಾದರೆ ಒ ಬಿ ಸಿ ಒಳಗೆ ಒಂದು ಪೋಸ್ಟ್ ಇರ್ತೈತಿ, ಯು ಆರ್ ಒಳಗೆ ಒಂದು ಪೋಸ್ಟ್ ಇರ್ತೈತಿ. ಟೋಟಲಿ 2 ಪೋಸ್ಟ್ ಇರ್ತಾವೆ ಸ್ನೇಹಿತರೆ. ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು, ಅಲ್ಲಿ ಹೋಗಿ ಚೆಕ್ ಮಾಡ್ಕೋರಿ. ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ನಲ್ಲಿ ನೋಡೋದಾದರೆ 4 ಪೋಸ್ಟ್ಗಳು ಇರ್ತಾವೆ. ಕ್ಯಾಟಗರೀಸ್ ಚೆಕ್ ಮಾಡ್ಕೋಬೋದು ನೀವು ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು. ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ವುಮೆನ್, ಎಸ್ ಸಿ ಎಸ್ ಟಿ, ಪಿ ಡಬ್ಲ್ಯೂ ಡಿ, ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಏಜ್ ರಿಲ್ಯಾಕ್ಷನ್ ಎಷ್ಟು ಕೊಟ್ಟಿರ್ತಾರಂತ ಇಲ್ಲಿ ನೋಡ್ಬೋದು. ಎಸ್ ಸಿ ಎಸ್ ಟಿದವ್ರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ಪಿ ಡಬ್ಲ್ಯೂ ಡಿ ಅನ್ಸರ್ವ್ಡ್ದವ್ರಿಗೆ 10 ವರ್ಷ ಇರ್ತೈತಿ. ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿದವ್ರಿಗೆ 15 ವರ್ಷ, ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ 3 ವರ್ಷ, ವಿಡೋದವ್ರಿಗೆ 4 ವರ್ಷ. ಮತ್ತು ಸಿ ಎಸ್ ಆರ್ ಡಿಪಾರ್ಟ್ಮೆಂಟ್ದವ್ರಿಗೆ ಯಾವುದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಇರುವುದಿಲ್ಲ. ಮತ್ತು ಸ್ನೇಹಿತರೆ ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು, ಅಲ್ಲಿ ಹೋಗಿ ನಿಮ್ದು ಏನಾರ ಇದು ಕ್ವಾಲಿಫಿಕೇಷನ್ ಆಗಲೇ ತಿಳಿಸ್ಕೊಟ್ಟಂತೆ. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ.